ಈಕೆ ಹುಟ್ಟಿ ಬೆಳೆದಿದ್ದು ಉತ್ತರ ಕರ್ನಾಟಕದ ಒಂದು ಪುಟ್ಟ ಗ್ರಾಮದಲ್ಲಿ. ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿಳಿದಿರುವ ಈ ಕನಸು ಕಂಗಳ ಹುಡುಗಿಗೆ ಸಮಾಜ ಸೇವೆ ಮಾಡುವಲ್ಲಿ ಅದೇನು ಆಸಕ್ತಿ. ಆ ಕ್ಷಣದಲ್ಲಿ ಆಕೆಯ ಕಣ್ಣಿಗೆ ಬಿದ್ದ ಜ್ವಲಂತ ಸಮಸ್ಯೆ ಅಂದರೆ ಮುಚ್ಚುವ ಹಂತದಲ್ಲಿದ್ದ ಕನ್ನಡ ಶಾಲೆಗಳು. ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತ ಈ ಹುಡುಗಿ ಎಂದೂ ಕೂಡ ತಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳಿಕೊಳ್ಳಲಿಲ್ಲ. ಹಣಕಾಸಿನ ಸಹಾಯಕ್ಕಾಗಿ ಯಾರ ಮುಂದೆಯೂ ಕೂಡ ಕೈಚಾಚಲಿಲ್ಲ. ಭಾಷಾಭಿಮಾನವನ್ನು ತನ್ನ ಬಂಡವಾಳವನ್ನಾಗಿಸಿಲ್ಲ. ಬದಲಾಗಿ ಬರೋಬ್ಬರಿ 12 ಲಕ್ಷ ಸಾಲ ಮಾಡಿ ಇದುವರೆಗೂ 115 ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸಿ ರಾಜ್ಯದ ಹೊಸ ತಲೆಮಾರಿಗೆ ಸ್ಫೂರ್ತಿಯಾದವರು ಕೆಚ್ಚದೆಯ ಕನ್ನಡತಿ ಅನು ಅಕ್ಕ. ಹಾಗಾದರೆ ಅನು ಅಕ್ಕ ಯಾರು, ಅವರ ಹಿನ್ನೆಲೆ ಏನು, ಅವರು ಹೇಗೆಲ್ಲ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಹಾಗೂ ಇವರ ಸಮಾಜಮುಖಿ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ಇವರ ಕಾರ್ಯಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೂ ಇವರ ಸಮಾಜಮುಖಿ ಕಾರ್ಯವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯ ಚಿಕ್ಕ ದೇವರ್ಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ ಈ ಅನು ಅಕ್ಕ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರ್ಣಗೊಳಿಸಿ ನಂತರ ದೇವರ್ಗಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಪಡೆದು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಪದವಿ ಪಡೆದುಕೊಳ್ತಾರೆ. 5th ನಮ್ಮೂರಲ್ಲಿ ಚಿಕ್ಕಬೇರಿಗೆಯಲ್ಲಿ ನಮ್ಮ ಸ್ವಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ನಂತರ ನಾನು ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಮಸ್ಕಿಲಿ ನಾನು 5th 10th ಮಾಡಿದೆ. ನಂತರ ನಾನು ಸಂಕೇತ ಕಾಲೇಜು ಸಿಂಧನೂರಿನ ಸಂಕೇತ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಆ ನಂತರ ನಾವು ಏನಾದರೂ ಹುಡುಗರ ಥರ ಸಾಧನೆ ಮಾಡಬೇಕಂದ್ಬಿಟ್ಟು ನಾನು ಹೊರಹೊಮ್ಮಿಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟು ಮಹಾರಾಣಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೊಂಡೆ. ಜೊತೆಯಲ್ಲಿ ನಾನು ಕಾಂಪಿಟೇಟಿವ್ ಫೀಲ್ಡ್ ಕೂಡ ಓದ್ತಾ ಇದ್ದೀನಿ. ಕಾಲೇಜು ದಿನಗಳಲ್ಲಿ ಅನು ಅವರಿಗೆ ಸಮಾಜ ಸೇವೆಯಲ್ಲಿ ಅದೇನು ಆಸಕ್ತಿ ಮೂಡುತ್ತೆ. ಅಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ನಡೆಯುತ್ತಿದ್ದ ಹೋರಾಟಗಳಲ್ಲಿ ಅನು ಅವರು ಸ್ವಯಂ ಪ್ರೇರಣೆಯಿಂದ ಭಾಗಿಯಾಗ್ತಾರೆ. ಆದರೆ ಕೆಲ ರಾಜಕೀಯ ಪ್ರೇರಿತವಾದ ಅಂತಹ ಹೋರಾಟಗಳಿಂದ ಬೇಸತ್ತ ಅನು ಅವರು ತಾವೇ ಸ್ವತಃ ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಅಲ್ಲಿನ ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾರೆ. ಕನ್ನಡ ಶಾಲೆಗಳಿಗೆ ಅನುದಾನದ ಕೊರತೆ, ಶಿಕ್ಷಕರ ಅಭಾವ, ಹೀಗೆ ಸಾಲು ಸಾಲು ಸಮಸ್ಯೆಗಳು ಹೊಂದಿರುವ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಅನು ಅಕ್ಕ ಮುಂದಾಗ್ತಾರೆ. ಹೀಗೆ ನಿರ್ಧರಿಸಿದ ಅನು ಅಕ್ಕ ಪ್ರಾರಂಭದಲ್ಲಿ ಏಕಾಂಗಿಯಾಗಿ ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ನಂತರ 2018ರ ಕೊನೆಯಲ್ಲಿ ಅನು ಅವರು ತುಮಕೂರು ಜಿಲ್ಲೆಯ ಶಾಲೆಯೊಂದನ್ನು ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡ್ತಾರೆ. ಶಾಲೆಗೆ ಬೇಕಾದ ಸುಣ್ಣಬಣ್ಣ, ಕೆಲಸಗಾರರ ಕೂಲಿ, ಹೀಗೆ ತಮ್ಮ ಕೆಲಸಕ್ಕೆ ಬೇಕಾದ 60,000 ಹಣವನ್ನು ಸಾಲವಾಗಿ ಪಡೆದು ಅನು ಅಕ್ಕ ಈ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಆಗ ಅವರ ಕೆಲಸದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಅನು ಅಕ್ಕ ಅವರ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಹಾಗಾಗಿ ಅಂದಿನಿಂದ ರಾಜ್ಯದ ನಾನಾ ಭಾಗಗಳಿಂದ ಅನು ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ತಮ್ಮ ಊರಿನ ಶಾಲೆಗಳಿಗೆ ಬರುವಂತೆ ಆಹ್ವಾನ ನೀಡ್ತಾರೆ. ಹೀಗೆ ಆರಂಭವಾದ ಅನು ಅವರ ಸಮಾಜಮುಖಿ ಪಯಣ ಇಂದಿನ ದಿನವರೆಗೆ ಸುಮಾರು 115 ಕನ್ನಡ ಶಾಲೆಗಳಿಗೆ ಹೊಸ ಸ್ಪರ್ಶವನ್ನು ನೀಡುವ ಹಂತಕ್ಕೆ ಬೆಳೆದು ಬಂದಿದೆ. ಕೆಲವೊಂದು ಊರುಗಳಲ್ಲಿ ಸ್ವಂತ ಗ್ರಾಮಸ್ಥರೇ ಶಾಲೆಗೆ ಬೇಕಾದ ಸುಣ್ಣ ಬಣ್ಣವನ್ನು ವ್ಯವಸ್ಥೆ ಮಾಡಿದರೆ, ಇನ್ನು ಸಾಕಷ್ಟು ಕಡೆಗಳಲ್ಲಿ ಸ್ವತಃ ಅನು ಅವರೇ ಸಾಲ ಮಾಡಿ ಎಲ್ಲ ಖರ್ಚುಗಳನ್ನ ನೀಗಿಸುತ್ತಿದ್ದಾರೆ. ಅವರೇ ಹೇಳುವಂತೆ ಸಮಾಜ ಸೇವೆಗಾಗಿ ಈವರೆಗೂ 12 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರಂತೆ. ಸ್ನೇಹಿತರೆ, ಆರಂಭಿಕ ದಿನಗಳಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ನಡೆಯುವ ಅನು ಅವರ ಕೆಲಸಕ್ಕೆ ಇಂದು 13 ಸದಸ್ಯರ ಸ್ವಯಂ ಸೇವಕರ ತಂಡ ಸೇರಿಕೊಂಡಿದೆ. ಅನು ಅವರ ನಿಸ್ವಾರ್ಥ ಕೆಲಸಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾಕಷ್ಟು ಉತ್ಸಾಹಿ ಯುವಕರುಗಳು ಬಂದು ಕೈ ಜೋಡಿಸುತ್ತಿದ್ದಾರೆ. ನಾನು ಈ ಟೀಮಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಅಕ್ಕ ಅವರು ತುಂಬ ಒಳ್ಳೆಯವರು, ಎಲ್ಲ ಥರ ಹೆಲ್ಪ್ನೂ ಮಾಡ್ತಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಮಲ್ಲಿಕಾರ್ಜುನ್ ಅಂತ, ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಯಲ್ಲಾಪುರ ಗ್ರಾಮ. ಅಕ್ಕವ್ರ ಟೀಮಲ್ಲಿ 1.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಜಮ್ಮಣ್ಣ ಅಂತ, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆ, ಹಂಪದೇವನಹಳ್ಳಿ. ಈ ಟೀಮ್ ನೋಡ್ತಾಯಿದ್ರೆ ಒಂದು ಒಳ್ಳೆ ಹೆಮ್ಮೆ ಅನಿಸುತ್ತೆ. ಹೆಸರು ಬಸವರಾಜ್ ಕೊಪ್ಪಳ ಅಂತ. ಈ ತಂಡದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 3 ವರ್ಷದಿಂದ ಕೆಚ್ಚೆದೆಯ ಕನ್ನಡತಿ ಅಕ್ಕ ಅನು ಅವರ ತಂಡದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಕಾರ್ಯಗಳನ್ನು ನಾನು ನೋಡಿ ಅವರ ಕಾರ್ಯಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ಅಳಿಲು ಸೇವೆಯನ್ನು ಸಲ್ಲಿಸೋಣ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಕಳೆದ 8 ತಿಂಗಳಿಂದ ಅಕ್ಕ ಅನು ಹಾಗೂ ಅವರ ತಂಡದೊಂದಿಗೆ ಸೇರಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಲ್ಲಿಯವರೆಗೆ 19 ಜಿಲ್ಲೆಗಳನ್ನು ತಲುಪಿಸಿ ಹೀಗೆ ರೂಪುಗೊಂಡ 13 ಸದಸ್ಯರ ತಂಡ ಇಂದು ಅನು ಅವರ ಕಾರ್ಯಕ್ಕೆ ಹೆಗಲು ಕೊಟ್ಟಿದೆ. ಇನ್ನೊಂದು ವಿಶೇಷತೆ ಅಂದರೆ ಈ ತಂಡದ ಯಾವ ಸದಸ್ಯರು ಕೂಡ ಹಣಕ್ಕಾಗಿ ಅಥವಾ ಸಂಬಳಕ್ಕಾಗಿ ಕೆಲಸ ಮಾಡ್ತಿಲ್ಲ. ಬದಲಾಗಿ ತಮ್ಮ ಕೈಲಾದಷ್ಟು ಹಣವನ್ನು ಶಾಲೆಗಳ ಅಭಿವೃದ್ಧಿಗೆ ವಿನಿಯೋಗಿಸುತ್ತಿದ್ದಾರೆ. ಕೇವಲ ಶಾಲೆಗಳು ಮಾತ್ರವಲ್ಲದೆ ಗೋಶಾಲೆ,
ದೇವಸ್ಥಾನ, ಸರ್ಕಾರಿ ಆಸ್ಪತ್ರೆಗಳು, ಪುಷ್ಕರಣಿಗಳನ್ನ ಕೂಡ ಸ್ವಚ್ಛ ಮಾಡುವ ಮೂಲಕ ಹಾಗೂ ಶಾಲೆಗಳಿಗೆ ಬಣ್ಣ ಬಳಿಯುವ ಕೆಲಸವನ್ನು ಕೂಡ ಅನು ಅವರ ತಂಡ ಮಾಡ್ತಿದೆ. ಶಾಲೆ ಅಷ್ಟೇ ಅಲ್ಲ, ಚರಂಡಿ ಸ್ವಚ್ಛತೆ, ಬಾವಿ ಸ್ವಚ್ಛತೆ, ಆಸ್ಪತ್ರೆ ಎಲ್ಲನೂ ಮಾಡಿದ್ವಿ. ಈ ಟೋಟಲಿ ನಾನು 114 ಶಾಲೆಗಳನ್ನು ನಾನು ಮಾಡಿದ್ದೀನಿ. ಆಕಿ ಇಷ್ಟೆಲ್ಲ ಮಾಡ್ತಾಳ, ಆಕಿಗೆ ಯಾರ ಹಿಂದೆ ಅದಾರ, ನಾನು ಯಾರ ತಕ್ಕ ರೊಕ್ಕ ಬೇಡ್ಲಾರ್ದು ಮಾಡ್ರನೇ ಈಗ ಹಂಗೆ ಮಾತಾಡಕತ್ತಾರ. ರೊಕ್ಕ ಬೇಡಿ ಮಾಡಿದ್ರೆ ಸಾಲ ತೊಗೊಂಡು ಮಾಡಿರೋದು ಇದೆಲ್ಲ. ಸ್ನೇಹಿತರೆ, ಲಾಕ್ಡೌನ್ ಸಂದರ್ಭದಲ್ಲಿ ಕನಕಗಿರಿ ಬಳಿ ಇರುವ ಹಿರೇಮದ್ದಾಳ್ ಗ್ರಾಮದ ಅಜ್ಜಿಯೊಬ್ಬರಿಗೆ ಅನು ಅವರ ತಂಡ ಕೇವಲ 3 ತಿಂಗಳಲ್ಲಿ ಮನೆ ಕಟ್ಟಿಕೊಟ್ಟಿದೆ. ಸದ್ಯಕ್ಕೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅನು ಅವರಿಗೆ ಡಿವೈಎಸ್ಪಿ ಆಗಿ ಸಿವಿಲ್ ಸರ್ವಿಸ್ನಲ್ಲಿ ಸಾಧನೆ ಮಾಡಬೇಕೆಂಬ ಆಸೆ ಇದೆ. ಅಷ್ಟೇ ಅಲ್ಲ, ಕೃಷಿ ಹಾಗೂ ಹೈನುಗಾರಿಕೆ ಕೂಡ ಇವರ ಇಷ್ಟದ ಕೆಲಸವಾಗಿದೆ. ತನ್ನ ನಿಸ್ವಾರ್ಥ ಸಮಾಜ ಸೇವೆಯಿಂದ ಕನ್ನಡಿಗರ ಮನಗೆದ್ದ ಅನು ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ಗಳಿದ್ದಾರೆ. ಹೀಗೆ ಅಪಾರ ಅಭಿಮಾನ ಹೊಂದಿರುವ ಅನು ಅವರಿಗೆ ಜ್ಯೋತಿಷ್ಯ, ರಮ್ಮಿ, ಮೇಕಪ್ ಪ್ರಾಡಕ್ಟ್ಗಳ ಜಾಹೀರಾತು ಮಾಡುವಂತೆ ಸಾಕಷ್ಟು ಬೇಡಿಕೆ ಬಂದರೂ ಕೂಡ ಜನರನ್ನು ದಾರಿ ತಪ್ಪಿಸುವ ಯಾವ ಕೆಲಸವನ್ನು ಕೂಡ ತಾನು ಪ್ರೋತ್ಸಾಹ ಮಾಡುವುದಿಲ್ಲ ಎಂಬ ಸಾಮಾಜಿಕ ಬದ್ಧತೆಯನ್ನು ಅನು ಅಕ್ಕ ಹೊಂದಿದ್ದಾರೆ. ಸ್ನೇಹಿತರೆ, ಸದಾ ರೀಲ್ಸ್, ಟ್ರೋಲ್ಸ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಾಲ ಕಳೆಯುವ ಲಕ್ಷಾಂತರ ಯುವಕ ಯುವತಿಯರ ನಡುವೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಹಾಗೂ ಸಮಾಜ ಸೇವೆಗಾಗಿ ನಿಸ್ವಾರ್ಥದಿಂದ ಶ್ರಮಿಸುತ್ತಿರುವ ಅನು ಅಕ್ಕ ಹೊಸ ತಲೆಮಾರಿನ ಯುವಕ ಯುವತಿಯರಿಗೆ ಸ್ಫೂರ್ತಿಯಾಗಲಿ. ಅನು ಅಕ್ಕ ಅವರು ಕಟ್ಟಿಕೊಂಡ ಎಲ್ಲ ಕನಸುಗಳು ನನಸಾಗಲಿ ಅಂತ ಹೇಳ್ತಾ, ಅನು ಅಕ್ಕ ಅವರ ಈ ನಿಸ್ವಾರ್ಥ ಸೇವೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಇವರ ಸಮಾಜಮುಖಿ ಕಾರ್ಯವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.